ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಸೋನು ಸೂದ್ ಅವರ ಮೇಲಿರುವ ಆರೋಪವೆಂದರೆ ಇವರು ಮನಸ್ಸಿಗೆ ಬಂದಂತೆ ಮಾಡುತ್ತಾರೆ ಎಂಬುದು. ಸೋನು, ಈ ಮಾತು ನಿಜನಾ? ನಿಮ್ಮ ತಂದೆಯವರು ನಿಮಗೆ ಅಂಗಡಿನಲ್ಲಿ ಬಟ್ಟೆ ಹೊಲಿಯುವಂತ ಕೆಲಸ ಕೊಟ್ಟಿದ್ರು, ಆದ್ರೆ ನೀವು ಅಂಗಡಿನ ಬಿಟ್ಟು ನಾಗ್ಪುರಕ್ಕೆ ಹೋಗ್ತೀರಾ ನಿಮ್ಮ ಇಷ್ಟದಂತೆ ಇಂಜಿನಿಯರ್ ಆಗೋದಕ್ಕೆ. ನನ್ನ ತಂದೆ ತಾಯಿ ಯಾವಾಗ್ಲೂ ಏನು ಹೇಳ್ತಿದ್ರಂದ್ರೆ ಓದು ತುಂಬಾ ಇಂಪಾರ್ಟೆಂಟು ಅಂತ. ಅದಕ್ಕೆ ನಾನು ನಾಗ್ಪುರ್ಗೆ ಹೋದೆ ಇಂಜಿನಿಯರಿಂಗ್ ಮಾಡೋದಕ್ಕೆ. ಆದ್ರೆ ನಾನು ಆಕ್ಟರ್ ಆಗ್ಬೇಕು ಅಂತ ಇರಲಿಲ್ಲ. ಜಸ್ಟ್ ವಾಪಸ್ ಬಂದು ಅಂಗಡಿಯಲ್ಲಿ ಕೂತ್ಕೋತೀನಿ ಅಥವಾ ಇನ್ನೇನೋ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಇಂಜಿನಿಯರಿಂಗ್ ಮಾಡೋ ಆಸೆ ಇತ್ತು. ಹೌದು. ಮತ್ತೆ ನೀವು ಟಿಕೆಟ್ ಇಲ್ದಾಗೆ ಮುಂಬೈ ತಲುಪಿದ್ರಿ. ಅನ್ರಿಸರ್ವ್ ಟಿಕೆಟ್ ಅಲ್ಲಿ ಹೋಗಿದ್ದೆ. ಟಿಕೆಟ್ ತಗೊಂಡಿದ್ದೆ, ರಿಸರ್ವೇಶನ್ ಇರ್ಲಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಮೂಲೆಯಲ್ಲೆಲ್ಲೋ ಕೂತ್ಕೊಂಡು ಹೋದೆ ಮುಂಬೈಗೆ. ಟಿಟಿ ಹಿಡಿದ್ಬಿಟ್ರು. ಟಿಟಿಗೆ ದುಡ್ಡು ಕೊಟ್ಬಿಟ್ಟಿದ್ದೆ, ಎಲ್ಲೋ ಮೂಲೆಯಲ್ಲಿ ಕೂತಿದ್ದೆ ನಾನು. ಮತ್ತೆ ನೀವು ಮುಂಬೈಗೆ ತಲುಪಿದಾಗ ನೀವು ಗಾರ್ಡ್ಗೆ ದುಡ್ಡನ್ನ ಕೊಟ್ಟು ಸ್ಟುಡಿಯೋ ಒಳಗಡೆ ಹೋದ್ರಿ. ಸರ್, ಫಿಲ್ಮ್ ಸಿಟಿಗೆ ನಾನು ಹೋದಾಗ ನನಗೆ ಯಾರೋ ಏನೋ ಹೇಳಿದ್ರಂದ್ರೆ ಸುಮ್ಮನೆ ಬಿಡಲ್ಲ ಅಂತ. ನನಗೇನು ಅನ್ನಿಸ್ತು, ನಾನು ಆಕ್ಟರ್ ಥರ ಕಾಣಿಸ್ತೀನಲ್ಲ, ಬಿಟ್ಬಿಡ್ಬೋದೇನೋ ಅಂತ. ಆದ್ರೆ ಅಲ್ಲಿ ಫಿಲ್ಮ್ ಸಿಟಿಗೆ ಹೋದಾಗ್ನೂ ಅಲ್ಲಿ ತಡೆದ್ಬಿಟ್ರು ನನ್ನ. ಶೂಟಿಂಗೇ ನಡೀತಾ ಇಲ್ಲ ಅಂದ್ರು. ಒಂದು 10-20 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ಆಮೇಲೆ ಅಲ್ಲಿರೋರಿಗೆ ಒಂದು 100-200 ಕೊಟ್ಟು ಆಮೇಲೆ ಒಳಗಡೆ ಹೋದೆ ನಾನು. ಆಮೇಲೆ ನಾನು ಅಲ್ಲಿ ಒಳಗಡೆ ಸೆಟ್ಟಲ್ಲಿ ಹೋದ್ಮೇಲೆ ನನಗೇನು ಅನಿಸ್ತು ಅಂದ್ರೆ, ಶೂಟಿಂಗ್ ನಡೀತಾ ಇತ್ತು. ನಾನು ಅನ್ಕೊಂಡೆ ಎಲ್ಲಾದ್ರೂ ನಿಂತ್ಬಿಟ್ರೆ ಯಾರಾದ್ರೂ ಡೈರೆಕ್ಟ್ರು ನೋಡಕ್ ಹೀರೋ ತರ ಕಾಣಿಸ್ತಾನಲ್ಲ, ಕೆಲಸ ಕೊಡೋಣ ಅಂತಾರೆ ಅಂತ. ಆದ್ರೆ ಆ ತರ ಏನೂ ಆಗ್ಲೇ ಇಲ್ಲ ಸರ್. ನಾನು ಇಡೀ ದಿನ ಸುತ್ತಾನೆ ಇದೆ ಫಿಲ್ಮ್ ಸಿಟಿಯಲ್ಲಿ. ಆಮೇಲೆ ವಾಪಸ್ ಮನೆಗೆ ಹೋದಾಗ ಫಸ್ಟ್ ಟೈಮ್ ಏನ್ ರಿಯಲೈಸ್ ಆಯ್ತು ಅಂದ್ರೆ, ಅಷ್ಟು ಈಸಿ ಅಲ್ಲ ಅದು. ನಾನು ಅನ್ಕೊಂಡಷ್ಟು ತುಂಬಾ ಕಷ್ಟ ಇದೆ ಅಂತ ಅನಿಸ್ತು. ನೋಡಿ, ನನ್ನ ಹತ್ರ ನಿಮ್ಮ 1997ನ ಒಂದು ಚಿತ್ರ ಇದೆ. ವಾವ್. ನಾವು ಆ ಚಿತ್ರನ ನೋಡಿ ನಾವು ಊಹಿಸ್ಕೊಳ್ಬೋದು ಈ ಹುಡುಗ ಮುಂದೆ ಸಿನಿಮಾದಲ್ಲಿ ಹೀರೋ ಆಗ್ತಾನಾ ಇಲ್ವಾ ಅಂತ. ಈಗ ನೀವ್ ಹೇಳಿ, ಇದನ್ನ ನೋಡಿ ನಿಮ್ಗನ್ಸಿತ್ತಾ ನಿಮ್ಗೆ ಹೀರೋ ಆಗ್ಬೋದು ಅಂತ? ಸರ್, ಅದೇನೋ ಹೇಳ್ತಾರಲ್ಲ ಸರ್, ನಂಬಿಕೆ ಮೇಲೆ ಜಗತ್ ನಿಂತಿರೋದಲ್ವಾ ಸರ್. ಏನೋ ಅದೇ ನಂಬಿಕೆ ಮೇಲೆ ನಾನು ಬಂದೆ. ಮತ್ತೆ ನೀವು ಈ ಫೋಟೋ ನೋಡಿದ್ಮೇಲೆ ತುಂಬಾ ಜನ ಇಲ್ಲಿಂದನೂ ಹೊರಗೆ ಬರ್ತಾರೆ ಈಗ. ಆನಂತರ ಸಿನಿಮಾಗಳನ್ನ ಮಾಡಿದ್ರಿ, ತಮಿಳ್ನಲ್ಲಿ, ತೆಲುಗುನಲ್ಲಿ. ಹೌದು ಸರ್, ಅದು ಹೇಳ್ತಾರಲ್ಲ ಸರ್, ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತ. ನನಗೇನು ಗೊತ್ತಿರಲಿಲ್ಲ. ಮತ್ತೆ ನನಗೆ ನೆನಪಿದೆ, ನನಗೆ ಒಂದು ಸಿನಿಮಾ ಆಫರ್ ಬಂತು. ಅಂದ್ರೆ ವಿಲನ್ ಅಂದ್ರು. ನನಗನ್ನಿಸ್ತು ಇವ್ರಿಗೇನು ವಿಷನೇ ಇಲ್ಲ, ಈ ಡೈರೆಕ್ಟರ್ಗೆ ಏನು ಗೊತ್ತೇ ಇಲ್ಲ ಏನೋ ಅನಿಸ್ತು, ವಿಲನ್ ಮಾಡ್ತಿದಾರಲ್ಲ ಅಂತ. ಆದ್ರೆ ವಿಷಯ ಏನು ಅಂದ್ರೆ, ನನಗೆ ಕ್ಯಾಮ್ರಾ ಮುಂದೆ ಬರಬೇಕಾಗಿತ್ತು. ಅದಾದ್ಮೇಲೆ ನಾನು ಚೆನ್ನೈಯಲ್ಲಿ ಮೊದಲನೇ ಫಿಲ್ಮ್ ಮಾಡಿದೆ. ಮತ್ತೆ ಆ ಸಿನಿಮಾ ಹಿಟ್ ಆಯ್ತು. ಅದಾದ್ಮೇಲೆ ಮತ್ತೆ ನೆಗೆಟಿವ್ ರೋಲ್ಸ್ ತುಂಬಾ ಅಪ್ರಿಶಿಯೇಟ್ ಮಾಡೋಕ್ ಶುರು ಮಾಡಿದ್ರು. ಆಮೇಲೆ ತಮಿಳ್, ತೆಲುಗು, ಕನ್ನಡ ಭಾಷೆಯಲ್ಲಿ ಮಾಡೋಕ್. ಆದ್ರೆ ಈ ಮಾತು ನಿಜನಾ? ಅವರು ರೋಲ್ ಕೊಡ್ಬೇಕಾದ್ರೆ ನಿಮ್ಮ ಆಕ್ಟಿಂಗ್ ಅನ್ನ ನೋಡ್ತಾ ಇರ್ಲಿಲ್ಲ? ಇಲ್ಲ ಸರ್, ಮೊದಲು ಅವ್ರು ನನ್ನ ನೋಡಿದಾಗ ಏನು ಅಂದ್ರೆ, ಅವರು ಹೈಟು ಬಾಡಿ ಎಲ್ಲ ನೋಡಿದ್ರು. ಹೈಟ್ ಬಾಡಿ ಚೆನ್ನಾಗಿದೆ, ಕೊಟ್ಬಿಡೋಣ ರೋಲು ಅಂತ. ಅದಾದ್ಮೇಲೆ ನಾನು ನಿಧಾನಕ್ಕೆ ಆಕ್ಟಿಂಗ್ ಕಲ್ತ್ಬಿಟ್ಟೆ ಸರ್. ಸ್ವಲ್ಪ ಬರ್ತಾ ಇತ್ತು. ಆದ್ರೆ ಮೊದಲನೇ ಆಪರ್ಚುನಿಟಿ ಲುಕ್ ಇಂದನೇ ಸಿಕ್ತು ಸರ್. ನಿಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ನೀವು ಸೌತ್ ಅಲ್ಲಿ ಸಿನಿಮಾ ಯಾಕೆ ಮಾಡಿದ್ರಿ ಅಂದ್ರೆ, ನಿಮ್ಗೆ ಕಾಲೇಜ್ನಲ್ಲಿ ಒಂದು ಹುಡುಗಿ ಮೇಲೆ ಪ್ರೀತಿ ಆಗಿತ್ತಲ್ಲ, ಆಕೆ ತೆಲುಗು ಹುಡುಗಿ. ಅದು ಸರ್, ಅದು ಬೈ ಆಕ್ಸಿಡೆಂಟಲ್. ಅದು ಅಂದ್ರೆ ಅದು ಮೊದಲು ನಾನು ಸೋನಾಲಿನ ಭೇಟಿ ಮಾಡಿದಾಗ ಆ ಹುಡುಗಿ ತೆಲುಗು ಹುಡುಗಿ ನಿಜ. ಆದ್ರೆ ಅನ್ಕೊಂಡಿರ್ಲಿಲ್ಲ ಸಿನಿಮಾಗಳಲ್ಲೂ ನಾನು. ಅದು ಹೇಳ್ತಾರಲ್ಲ ಸರ್, ಹಣೆ ಬರ ಮತ್ತೆ ವಾಪಸ್ ಅಲ್ಲಿಗೆ ತಂದು ನಿಲ್ಸುತ್ತೆ ಅಂತ. ಹಾಗಿರುತ್ತೆ ಅದು. ಆಮೇಲೆ ಸೌತ್ ಫಿಲಿಮ್ ಅಲ್ಲಿ ತುಂಬಾ ನನಗೇನ್ ಅನ್ಸುತ್ತೆ ಅಂದ್ರೆ, ಪಂಜಾಬಿ ಅವ್ರಿಗಿಂತ ಸೌತ್ ಇಂಡಿಯನ್ಸೇ ತುಂಬಾ ಖುಷಿ ಪಡಕ್ ಶುರು ಮಾಡಿದ್ರು. ಇವನ್ ಸಿನಿಮಾ ನೋಡೋಣ ಅಂತ ಕೆಲಸ ಬಂದಾಗ ನನ್ನ ತಾಯಿ ಹೇಳ್ತಾ ಇದ್ರು ಜನರಿಗೆ, ಇವನು ಸೌತ್ ಫಿಲಿಮ್ಸ್ ಮಾಡ್ತಿದ್ದಾನೆ ಅಂತ. ಪಂಜಾಬಿ ಅವ್ರು ಏನಂತಿದ್ರು ಅಂದ್ರೆ, ಹುಡುಗ ಸಿನಿಮಾ ಮಾಡ್ತಾನೆ, ಕಾಣಿಸೋದೇ ಇಲ್ಲಲ್ಲ ಸಿನಿಮಾಗಳಲ್ಲಿ. ಐ ಥಿಂಕ್ ನಿಧಾನಕ್ಕೆ ಸಿನಿಮಾಗಳಲ್ಲಿ ಕಾಣಿಸಕ್ ಶುರು ಆದಾಗ ಎಲ್ಲರಿಗೂ ಗೊತ್ತಾಯ್ತು ಸಿನಿಮಾದಲ್ಲಿ ಮಾಡ್ತಿದ್ದಾನೆ, ಸುಮ್ನೆ ಟೈಮ್ ಪಾಸ್ ಮಾಡ್ತಿಲ್ಲ ಅಂತ. ಯಾವಾಗ ಕಾಣಿಸ್ಕೊಂಡ್ರಲ್ಲ, ಆಗ ಹಳ್ಳಿಯವರು, ಮನೆಯವರು ಅನ್ಕೋತಾ ಇದ್ರು ಅನ್ಸತ್ತಲ್ಲ, ಮಗ ಹೀರೋ ಆಗ್ತಾನೆ ಅಂತ. ಹೌದು. ಆದ್ರೆ ನೀವಾಗಿದ್ದು ಖಳನಾಯಕ, ವಿಲನ್. ರೈಟ್. ಮುನ್ನಿ ಬದ್ನಾಮ್ ಹುಯಿ ಡಾರ್ಲಿಂಗ್ ತೇರೇಲಿ. ಸರ್, ಮೊದಲು ಅವರು ನಮ್ಮ ಅಭಿನವ್ ಕಶ್ಯಪ್ ಏನ್ ಡೈರೆಕ್ಟರ್ ಇದಾರಲ್ವಾ, ಅವರು ಮಣಿರತ್ನಂ ಅವರ ಯುವ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಅವರು ನನ್ನ ಮೊದಲು ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ರು ತಮ್ಮ ಸಿನಿಮಾಗೆ. ಕರಪ್ಟ್ ಪೊಲೀಸ್ ಆಫೀಸರ್ ರೋಲ್ ನಿಭಾಯಿಸೋದಿತ್ತು ನಾನು. ದಬಂಗ್ ಬರಿತಾ ಇದ್ರು ಅವಾಗಿನ್ನು. ನನಗೆ ಚೇತಿ ಸಿಂಗ್ ಉಲ್ಟಾ ರೋಲ್ ಏನ್ ಸಿಕ್ತಲ್ವಾ, ಸಲ್ಮಾನ್ ಅವ್ರಿಗೆ ಚುಲ್ಬುಲ್ ಪಾಂಡೆ ರೋಲ್ ಕೊಟ್ರು, ನನಗೆ ಚೇತಿ ಸಿಂಗ್ ರೋಲ್ ಕೊಟ್ರಲ್ಲ. ನಾನು ಹೇಳ್ದೆ ನಾನು ಮಾಡಲ್ಲ ಇದನ್ನ ಅಂತ. ಅವ್ರು ಹೇಳಿದ್ರು, ಇಲ್ಲ ಮಾಡು, ನೀನು ತುಂಬಾ ಚೆನ್ನಾಗಿರುತ್ತೆ ನಿನಗೆ ಅಂತ. ನಾನಂದೆ, ಮೊದಲು ಅದನ್ನ ಬರೀತೀನಿ ನಾನು, ಕೆಲವು ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ನಾನು ಅಂತಂದೆ. ಯಾಕಂದ್ರೆ ನಂಗೆ ಬರೆಯೋ ಅಭ್ಯಾಸ ಇದೆ ಸರ್. ಸೊ ನಾನೇನ್ ಮಾಡಿದೆ, 1-2-3 ದಿನದಲ್ಲಿ ಫುಲ್ ಸ್ಕ್ರಿಪ್ಟ್ ಬರೆದು ಡೈಲಾಗ್ಸ್ ಎಲ್ಲ ಬರ್ದೆ. ಒಂದ್ ವೇಳೆ ಇದು ಓಕೆ ಅಂದ್ರೆ ನಾನ್ ಮಾಡ್ತೀನಿ ಅಂತಂದೆ. ಆಮೇಲೆ ಅವರು ಓಕೆ ಅಂದ್ರು, ನಾನ್ ಮಾಡಿದೆ ಅಷ್ಟೇ. ಅಂದ್ರೆ ಚೇತಿ ಸಿಂಗ್ ಡೈಲಾಗ್ ನ ನೀವೇ ಬರ್ಕೊಂಡಿದ್ದ? ನಾನೇ ಬರ್ದಿದ್ದೆ ಸರ್. ತುಂಬಾ ಬರ್ದಿದ್ದೀನಿ ಸರ್. ತುಂಬಾ ದೊಡ್ಡ ಸಿನಿಮಾಗಳಲ್ಲಿ ಬರ್ದಿದ್ದೀನಿ ಸರ್ ನಾನು. ಬಟ್
ಬಟ್ ದೊಡ್ಡ ಹಿಟ್ ಆಗಿರೋ ಸಿನಿಮಾಗಳಲ್ಲಿ ನಾನು ಬರೆದಿರ್ತೀನಿ, ನನ್ನ ಲೈನ್ಸ್ ಇರುತ್ತೆ. ಸೊ ನನ್ನ ಸಲ್ಮಾನ್ ಖಾನ್ ಅವ್ರು ಕರ್ಕೊಂಡು ಹೋದ್ರು. ಅವ್ರಂದ್ರು ನಡಿ ಊಟ ಮಾಡಿ ಬರೋಣ, ನಾವು ಅಲ್ಲಿ ವೈಬಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅವರು ಸಲ್ಮಾನ್ ಅವ್ರು ಅಂದ್ರು, ನೀನ್ ಭಾಳ ಹೈಟ್ ಆಗಿದ್ಯಪ್ಪ, ಈ ಗಾಡಿಯಲ್ಲಿ ಕಂಫರ್ಟೇಬಲ್ ಇದೆ ತಾನೆ ಅಂತ. ನಾನಂದೆ, ನೋಡಪ್ಪ ಸಲ್ಮಾನ್, ಕಾನೂನ್ನ ಕೈಗಳು ಸೋನು ಸೂದ್ನ ಕಾಲ್ಗಳು ತುಂಬಾ ಉದ್ದ ಇರ್ತಾವಪ್ಪ ಅಂದೆ. ಅವಾಗ ಸಲ್ಮಾನ್ ಅಂದ, ಡೈಲಾಗ್ ಚೆನ್ನಾಗಿದೆ, ನಾವು ಅದನ್ನ ಈ ಸಿನಿಮಾಗೆ ಯೂಸ್ ಮಾಡೋಣ ಅಂತಂದ್ರೆ ನಾವು ಅದನ್ನ ಯೂಸ್ ಮಾಡಿದ್ವಿ ಸಿನಿಮಾದಲ್ಲಿ. ಕಾನೂನ್ ಕೆ ಹಾತ್ ಅವ್ರ ಛೇತಿ ಸಿಂಗ್ ಕೆ ಲಾತ್ ಬಹುತ್ ಲಂಬೆ ಹೋತೆ ಭಯ್ಯ ಅಂದ್ರೆ ಸರ್ ಹಂಗೆ ಆಗುತ್ತಲ್ಲ ಏನದು. ಮತ್ತೆ ಆ ಸಿನಿಮಾದ ಪ್ರಸಿದ್ಧವಾದಂತ ಒಂದು ಡೈಲಾಗ್ ಸಲ್ಮಾನ್ ಖಾನ್ ಅವರದ್ದು, ಛೇದ್ಕರಂಗೆ ಸರ್, ಅದು ನಂಗೆ ನೆನಪಿದೆ. ಫಸ್ಟ್ ಹಾಫ್ ಶೂಟ್ ಇತ್ತು, ನನಗೆ ಬರೆಯೋ ಅಭ್ಯಾಸ ಇರೋದ್ರಿಂದ ಅಭಿನವ್ ಜೊತೆ ಕೂತ್ಕೋತಿದ್ದೆ. ಅದರಲ್ಲಿ ಈ ಡೈಲಾಗ್ ಬಂತು. ಅಂದ್ರೆ ಇತ್ನೇ ಛೇದ್ಕರಂಗೆ ಕಿ ಕನ್ಫ್ಯೂಸ್ ಹೋ ಜಾओगे ಕಿ ಮಿಕ್ಕಿದ್ದೆಲ್ಲ ಪೆನ್ನಿಂದೆ ಎಲ್ಲ ಆಟ. ಅಂದ್ರೆ ಬರೆಯೋ ಇಂಟ್ರೆಸ್ಟ್ ಇದೆಯಲ್ಲ ಸರ್, ಅದಕ್ಕೆ ಏನೋ ಹಂಗೆ ಬರ್ದ್ಬಿಡ್ತೀನಿ ಸರ್. ವಿಲನ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ಒದೆ ತಿಂತೀರಲ್ಲ? ಹೌದು. ಅವಾಗ ಯೋಚಿಸಿದ್ರ ನೀವು ರಿಯಲ್ ಲೈಫ್ ಅಲ್ಲಿ ಹೀರೋ ಆಗ್ತೀನಿ ಅಂತ? ನಾನು ಮೊದ್ಲಿಗೆ ಮುಂಬೈಗೆ ಬಂದಾಗ ಅಂದ್ರೆ ತುಂಬಾ ಇಷ್ಟ ಇತ್ತು ಸರ್, ಒಳ್ಳೆ ಕ್ಯಾರೆಕ್ಟರ್ ಮಾಡೋಣ, ಒಳ್ಳೆ ಸಿನಿಮಾಗಳನ್ನ ಮಾಡೋಣ. 100 ಕೋಟಿಗೆ ದುಡಿತಾರೆ, 500 ಕೋಟಿ, ನನಗೆ ಜೀವನ ಅದು ಅನ್ಸ್ತಿತ್ತು. ಆದ್ರೆ ಕೋವಿಡ್ ಬಂದಾಗ ನಾನು ಯಾವಾಗ ಜನರ ಜೊತೆ ಬೆರೆಯೋಕ್ ಶುರುವಾದೆ, ಅವಾಗ ನನಗೆ ಮೊದಲನೇ ಸಲ ಫೀಲ್ ಆಯ್ತು ಸರ್. ಅಂದ್ರೆ ಜೀವನದ ಅತ್ಯಂತ ಮುಖ್ಯವಾದ ಪಾತ್ರ ಏನಿದೆ ಅದನ್ನ ನಿಭಾಯಿಸೋ ಅವಕಾಶ ನನಗೆ ಈಗ ಸಿಕ್ಕಿದೆ ಅಂತ. ವರ್ಷಗಳಿಂದ ಕಾಯ್ತಾ ಇದ್ದೆ ಅದಕ್ಕೆ. ಇದಕ್ಕೆ ಮೇಲ್ ಕೂತವನು ಡೈರೆಕ್ಷನ್ ಮಾಡ್ತಾ ಇದ್ದ. ಆ ಡೈರೆಕ್ಷನ್ ಹಂಗೆ ನಡೀತಾ ಇರಬೇಕು, ನನ್ನ ಕೊನೆ ಉಸಿರಿರೋವರೆಗೂ ಈ ಕೆಲಸ ನಿಲ್ಬಾರ್ದು ಅಂತ ನಾನು ಬೇಡ್ಕೋತೀನಿ ಸರ್. ಈ ಸಿನಿಮಾ ನಿಲ್ಲೇಬಾರ್ದು ಅನ್ಕೋತೀನಿ ಸರ್. ಆದ್ರೆ ಸೋನು, ಈ ಜವಾಬ್ದಾರಿ ನಿಭಾಯಿಸುವಂತ ವಿಚಾರದಲ್ಲಿ ನಿಮಗೆ ಸಿನಿಮಾ ಆಫರ್ಗಳಿತ್ತಲ್ಲ, ಅದು ಕೈತಪ್ಪು ಹೋಗುತ್ತೆ. ಮತ್ತೆ ಚಿರಂಜೀವಿ ಹೇಳ್ತಾರೆ, ಸಿನಿಮಾದಲ್ಲಿ ನಿಮ್ಗೆ ಹೊಡೆಯೋದಿಲ್ಲ, ಯಾಕಂದ್ರೆ ನಿಮ್ಗೆ ಹೊಡೆದ್ರೆ ಜನ ನನಗ್ ಬಂದು ಹೊಡಿತಾರೆ ಅಂತ ಹೇಳ್ತಾರೆ. ಹೌದು ಸರ್, ಆಕ್ಷನ್ ನಡೀತಾ ಇತ್ತು ಸರ್. ಆಕ್ಚುಲಿ ಅಲ್ಲಿ 2 ಹಂತ ಇದ್ವು. ಕೋವಿಡ್ ಶುರು ಆಗಕ್ಕಿಂತ ಮುಂಚೆ 1-2-3 ಸಿನಿಮಾ ಅರ್ಧ ಆಗಿದ್ವು. ಅದಾದ್ಮೇಲೆ ಕೋವಿಡ್ ಟೈಮ್ನಲ್ಲಿ ಸ್ಟಾಪ್ ಆಗಿ ಕೋವಿಡ್ ಆದ್ಮೇಲೆ ಶುರು ಆದಾಗ ಇಮೇಜ್ ಬದಲಾಗ್ಬಿಟ್ಟಿತ್ತು. ಆಕ್ಷನ್ ಡೈರೆಕ್ಟರ್ಸ್ ಎಲ್ಲ ಏನಂತ ಇದ್ರು ಅಂದ್ರೆ, ಅಯ್ಯೋ ನಾವು ಇವನಿಗೆ ಹೊಡೆದ್ರೆ ನಮಗೆ ಏಟ್ ಬೀಳುತ್ತಪ್ಪ ಅಂತ. ಸೊ ಎಷ್ಟೋ ಸೀನ್ಸ್ ರೀಶೂಟ್ ಆದ್ವು, ಎಷ್ಟೊಂದು ರೀ ಎಡಿಟ್ ಆದ್ವು. ಅಂದ್ರೆ ಜನರ ಎಮೋಷನ್ಸ್ ಜಾಸ್ತಿ ಆಗ್ಬಿಟ್ಟಿರುತ್ತಲ್ಲ, ಸೊ ಇದೆಲ್ಲ ನಡೆಯಲ್ಲಪ್ಪ ಅನ್ಸ್ಬಿಡ್ತು. ಅಂದ್ರೆ ಜನ ಏನಾದ್ರು ಬೈದ್ರೆ, ಕಾಲರ್ ಹಿಡಿದ್ರೆ ನಂದು ಅವ್ರಿಗೆ ಎಮೋಷನ್ಸ್ ಹರ್ಟ್ ಆಗುತ್ತೆ ಅಂತ, ಸೊ ರೀಶೂಟ್ ರೀ ಎಡಿಟ್ ಮಾಡ್ಬೇಕಾಯ್ತು ಸರ್. ಆದ್ರೆ ಫ್ರೆಂಡ್ಸ್ ಮತ್ತೆ ಕುಟುಂಬದವರು ಹೇಳ್ತಾ ಇರ್ಲಿಲ್ವಾ ಸಿನಿಮಾಗಳಲ್ಲಿ ತುಂಬಾ ಒದೆ ತಿಂತೀಯ ಅಂತ? ಸರ್ ಅಂತಿದ್ರು ಸರ್ ಮೊದಲು. ಅಂದ್ರೆ ನೀನು ಅಂದ್ರೆ ಬಾಡಿ ಅಂತೂ ನೀನು ಹೀರೋಗಿಂತ ಚೆನ್ನಾಗಿ ಮಾಡಿಟ್ಕೊಂಡಿರ್ತೀಯ, ಅವನ ಹತ್ರ ಏಟ್ ತಿಂತೀನಿ ಅಂತ. ಸೊ ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಾನು ಎಂಡಲ್ಲಿ ಏಟ್ ತಿಂತೀನಿ, ಆದ್ರೆ ಪೂರ್ತಿ ಪಿಕ್ಚರ್ ನಾನು ಹೊಡೆದಿರ್ತೀನಲ್ಲ ಅಂತ. ಸೊ ಸ್ವಲ್ಪ ಏಟ್ ತಿಂದ್ರೆ ಪಿಕ್ಚರ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಸರ್. ಕಂಗನಾ ರನೌತ್ ಅವರ ಸಿನಿಮಾಗೋಸ್ಕರ ತುಂಬಾ ಶ್ರಮ ಹಾಕಿದ್ರಿ, ಕುಸ್ತಿಗೋಸ್ಕರ ದೇಹ ಬೆಳೆಸಿದ್ರಿ. ಹೌದು ಸರ್. ಆದ್ರೆ ಸಿನಿಮಾ ರಿಲೀಸ್ ಆದಾಗ ರೋಲ್ನ ಕಟ್ ಮಾಡಿಬಿಟ್ಟಿದ್ರು ಸರ್. ಅದರಲ್ಲಿ ಸರ್ ಕಂಗನಾ ನನ್ನ ಫ್ರೆಂಡ್. ಆ ಸಿನಿಮಾ ಮಾಡಿದಾಗ ಕ್ರಿಶ್ ಅವರು ಅದರ ಡೈರೆಕ್ಟ್ರು. ಅದರ ಶೂಟಿಂಗ್ ಎಲ್ಲ ಮುಗ್ದೋಗಿತ್ತು. ಅದಾದ್ಮೇಲೆ ಕಂಗನಾ ನನಗೆ ಹೇಳಿದ್ಲು, ನಾನು ಈ ಸಿನಿಮಾ ನಾನು ಮತ್ತೆ ಡೈರೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಅಂದ್ಲು. ಸೊ ನಾನಂದೆ, ನಾನು ನೋಡ್ಬೇಕಂತಿದ್ದೀನಿ ಸಿನಿಮಾದಲ್ಲಿ ಏನಿದೆ. ನಾನು ನೋಡಿದ್ರೆ ನನ್ನ ಸೀನ್ಸ್ ಯಾವ ಕಾಣಲೇ ಇಲ್ಲ ಸಿನಿಮಾದಲ್ಲಿ. ನಂಗೆ ಅನಿಸ್ತು ಇದು ಸರಿಯಲ್ಲ, ಯಾಕಂದ್ರೆ ಫ್ರೆಂಡ್ ಕೂಡ ಹೌದು. ನಾನು ಅದಕ್ಕೆ ಹೇಳಿದೆ, ನಾನು ಶೂಟ್ ಮಾಡಿದ್ರೆ ಒಂದ್ ವೇಳೆ ನಾನು ಒರಿಜಿನಲ್ ಡೈರೆಕ್ಟರ್ ಹತ್ರನೇ ಶೂಟ್ ಮಾಡ್ತೀನಿ ಅಂತ ಹೇಳಿದೆ. ಆಗಲ್ಲ ಅಂದ್ರೆ ನಾನು ಕೈ ಮುಗಿದು ಸಿನಿಮಾದಿಂದ ಹೊರಗೆ ಹೋಗ್ತೀನಿ ಅಂದೆ. ನಾನು ಮಾಡ್ಲಿಲ್ಲ ಸರ್ ಆಮೇಲೆ. ಆದ್ರೆ ಕಂಗನಾ ಹೇಳಿದ್ರು, ಸೋನು ಸೂದಲ್ಲಿ ಒಂದು ಈಗೋ ಇದೆ. ಹೌದು, ಅವರು ವಿಮೆನ್ ಡೈರೆಕ್ಟರ್ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಬಿಟ್ಟು ಹೋದ್ರು ಅಂತ. ಸರ್ ನಾನು ಫರಾ ಖಾನ್ ಅವರು ಡೈರೆಕ್ಷನ್ ಅಲ್ಲಿ ಸಿನಿಮಾ ಮಾಡಿದೀವಿ. ಈ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಫರಾ ಖಾನ್ ಅವರು ಎದ್ಕೊಂಡ್ಬಿಟ್ರು, ನಾನು ಹೆಣ್ಣಮ್ಮ, ನನ್ ಜೆಂಡರ್ ಚೇಂಜ್ ಮಾಡಬೇಡಿ ನೀವು ಅಂತಂದ್ರು ಅವರು. ಸರ್ ಈ ಮಾತು ಅಂದ್ರೆ ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ನಿಮ್ಮನ್ನ ಹಿಂದಿ ಮೂವೀಸಲ್ಲಿ ನೋಡ್ಕೊಂಡ್ ಬರ್ತಿದೀವಿ. ನೀವು ನಿಮ್ಮ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದು ತಮಿಳ್ ಮತ್ತೆ ತೆಲುಗು ಮೂವೀಸ್ ಇಂದ. ಆದ್ರೆ ನೀವು ಪಂಜಾಬಿ ಅವರಲ್ವಾ ಸರ್? ಒಂದ್ ವೇಳೆ ನೀವು ತೆಲುಗು ಅಥವಾ ತಮಿಳ್ ಮೂವಿಯಿಂದ ಯಾವ್ದಾದ್ರು ಡೈಲಾಗ್ ಹೇಳಿದ್ರೆ ನಮಗ್ ತುಂಬಾ ಖುಷಿ ಆಗತ್ತೆ ಸರ್. ಹೇಳ್ತೀನಮ್ಮ. ನನ್ನ ಮೊದಲನೇ ತಮಿಳ್ ಸಿನಿಮಾ ಸರ್, ಅದ್ರ ಹೆಸರು ಕಲ್ಲಳೆಗಲ್. ಅವ್ರು ನನಗೆ ಒಂದು ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಕ್ಯಾಮ್ರಾ ಮುಂದೆನೂ ನಾನು ಫಸ್ಟ್ ಟೈಮ್ ನಿಂತಿದ್ದೆ. ನರ್ವಸ್ನೆಸ್ ಇತ್ತು, ಹೊಸ ಜಗತ್ತು, ಹೊಸ ಪ್ರೊಫೆಷನ್ ಎಲ್ಲ. ನಾನದು ಬಯಟ್ ಹೊಡೆದ್ಬಿಟ್ಟಿದ್ದೆ ಆ ಡೈಲಾಗ್ನ. ನಾನು ಹೋಗಿ ಆ ಡೈಲಾಗ್ ಹೇಳಿದಾಗ ಆ ಡೈಲಾಗ್ ಹೇಗಿತ್ತಂದ್ರೆ, ಕಿ ಸಾಕ್ಷಾತ್ ತಂದೆ ಯಾಣೆ ಮುಗಿದನ್ ವಿನಾಯಕ ಪೇರುಮಾನೆ ಕರುಣದ ಕಪತಿನ ಬೇರೆ ಮನ್ಸಲಾ ನಾಮ್ ಬೇರೆ ಕರೋದು ದೇವನಿಂದಾಯೇ ಆಗದ. ಸೊ ನನ್ನ ಡೈರೆಕ್ಟರ್ ತುಂಬಾ ಖುಷಿ ಆಗ್ಬಿಟ್ರು ಅವರು. ಅಂದ್ರೆ ತುಂಬಾ ಫೋಕಸ್ಡ್ ಇದ್ದಾನೆ ಹುಡುಗ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ತೆಲುಗು ಮತ್ತೆ ತಮಿಳೆಲ್ಲ ಓಕೆ. ಹೌದು. ಚೈನೀಸ್ ಸಿನಿಮಾ ಕೂಡ ಮಾಡಿದ್ರಿ ನೀವು? ಚೈನೀಸ್ ಸರ್, ಮರಾಠಿ ಸಿನಿಮಾಗಳು ಮಾಡಿದೆ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ನಾನು, ಚೈನಾ ಅಲ್ಲಿ ಜಾಕಿ ಚಾನ್ ಅವ್ರು ಕರೆದಿದ್ರು.
ಅಂದ್ರೆ ಒಂದಿನ ಸಡನ್ ಆಗಿ ಫೋನ್ ಬಂತು, ನಾನು ಪಂಜಾಬಲ್ಲಿದ್ದೆ. ಅವ್ರು ಹೇಳಿದ್ರು ಜಾಕಿ ಚಾನ್ ಪ್ರೊಡಕ್ಷನ್ಸ್ ಇಂದ ಕಾಲ್ ಮಾಡ್ತಿದೀವಿ ಅಂತ, ಅಂಡ್ ವಿ ವಾಂಟ್ ಯು ಟು ಡೂ ದಿಸ್ ಫಿಲ್ಮ್. ಆಮೇಲೆ ಶೂಟಿಂಗ್ ಹೋದೆ. ಒಂದು ಸಿನಿಮಾದ ಹೆಸರು ನನಗೆ ನೆನಪಿದೆ, ಕುಂಫು ಯೋಗ. ಕುಂಫು ಯೋಗ. ಆದ್ರೆ ಉಳಿದ ಸಿನಿಮಾದ ಹೆಸರುಗಳು ಏನು ಅಂತಾನೂ ನನಗೆ ಗೊತ್ತಿಲ್ಲ. ಸರ್ ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಚೈನೀಸ್ ಸಿನಿಮಾ ಡೈಲಾಗ್ ನೆನಪಿದ್ಯಾ? ಸರ್ ಅವಾಗ ನಾನು ತುಂಬಾ ಕಲ್ತ್ಬಿಟ್ಟಿದ್ದೆ ಸರ್. ನನಗಿಲ್ಲಿ ಸಿಗಲ್ಲ ಚೈನಾದವರು. ನಾನು ತುಂಬಾ ಕಲ್ತ್ಬಿಟ್ಟಿದ್ದೆ ಸರ್ ಅವಾಗ ಮಾತಾಡ್ತಾ. ಜಾಕಿ ಚಾನ್ ಅವ್ರ ಜೊತೆ ಮೀ ಹಾವ್ ಅದು ಇದೆಲ್ಲ ಅವ್ರು ಹೆಂಗ್ ಮಾತಾಡ್ತಾರೆ ಎಲ್ಲ ಕಲ್ತ್ಬಿಟ್ಟಿದ್ದೆ ನಾನು ಅವಾಗ. ಆದ್ರೆ ಇವಾಗ 6-7 ವರ್ಷ ಆಗೋಯ್ತಲ್ಲ, ಪ್ರಾಕ್ಟೀಸ್ ತಪ್ಪೋಯ್ತು ಸರ್. ಈಗ ಅಷ್ಟು ನೆನಪಿಲ್ಲ, ಬಟ್ ಮಜಾ ಬಂದಿತ್ತು ಸರ್ ಅವಾಗ, ಕಲ್ತಿದ್ದೆ ನಾನು. ಇನ್ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ನಂದೊಂದು ಪ್ರಶ್ನೆ ಇದೆ. ನಾನು ಈ ವಿಷಯನ ಕೇಳಿದ್ದೆ, ನಿಮ್ಗೆ ಬೆಂಗಾಲಿ ರಸಗುಲ್ಲ ಅಂದ್ರೆ ತುಂಬಾ ಇಷ್ಟ ಅಂತ. ಹೌದು. ಮತ್ತೆ ಬೆಂಗಾಲಿ ರಸಗುಲ್ಲ ಕೊಟ್ಟು ನಿಮ್ ಹತ್ರ ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಕೊಳ್ಬಹುದು ಅಂತ, ಈ ವಿಷಯ ನಿಜಾನಾ ಸರ್? ನಿಜ ಅದು ಸರ್. ನಂದು ರಸಗುಲ್ಲ ನನ್ನ ವೀಕ್ನೆಸ್ ಸರ್. ಇವನು ಕಾಲೇಜ್ ಡೇಸ್ ಅಲ್ಲಿ ನಾವು ರ್ಯಾಗಿಂಗ್ ಎಲ್ಲ ಮಾಡ್ತಾ ಇದ್ವಲ್ಲ ನಾವು. ಅದು UP ಬಿಹಾರ್ ಅವರೆಲ್ಲ ನನ್ನ ಜೊತೆ ಇರ್ತಾ ಇದ್ರಲ್ಲ. ನಾವು ರ್ಯಾಗಿಂಗ್ ಮಾಡುವಾಗ ಏನಂತಿದ್ವಿ ಅಂದ್ರೆ, ನೀನು ಫಸ್ಟ್ ಇಯರ್ ಒಂದ್ ಕೆಲಸ ಮಾಡು, ಒಂದ್ 50 ರೂಪಾಯಿ ರಸಗುಲ್ಲ ತಗೊಂಬ ಅಂತ. ನಾವು ರಸಗುಲ್ಲ ಅವ್ನು ತಂದ್ಮೇಲೆ ಎಲ್ಲರಿಗೂ ಹಂಚ್ತಾ ಇದ್ವಿ. ಅದು ಈಗ್ಲೂ ಇಷ್ಟನೇ, ಬಟ್ ಏನಂದ್ರೆ ನಮ್ ಪ್ರೊಫೆಷನ್ ಅಲೋ ಮಾಡಲ್ಲ ಅದನ್ನ. ಅದು ನಾವು ತಿನ್ನಕ್ ಆಗಲ್ಲ. ಬಟ್ ಸ್ಟಿಲ್ ನಿಜ ಹೇಳ್ಬೇಕು ಅಂದ್ರೆ ಅದು ನನ್ನ ವೀಕ್ನೆಸ್. ಅದನ್ನ ತಿನ್ಸಿ ನನ್ನ ಹತ್ರ ನಿಮ್ಮ ಸಿಸ್ಟರ್ ಹೇಳಿದ್ರು ನಿಮ್ಗೆ ರಸಗುಲ್ಲ ಕೊಟ್ಟು ಏನ್ ಕೆಲಸ ಬೇಕಿದ್ರು ಮಾಡಿಸ್ಕೋಬಹುದು ಅಂತ. ಹಾಡನ್ನು ಹಾಡಿಸಬಹುದು ಸರ್. ಹಾಡಂತೂ ಆಡಿಸ್ಬೇಡ್ರಿ ಇವಾಗ. ಆಮೇಲೆ ಜನ ರಸಗುಲ್ಲ ಕೊಡೋದು ಸ್ಟಾಪ್ ಮಾಡ್ಬಿಡ್ತಾರೆ ನನ್ನ ಧ್ವನಿ ಕೇಳ್ಬಿಟ್ರೆ. ಸೋನು, ನಿಮ್ಮ ತಾಯಿಯವರ ಒಂದು ಪತ್ರನ ನಾನು ನೋಡಿದ್ದೆ. ಹೌದು ಸರ್. ನಿಮ್ಮ ತಾಯಿ ಬರೀತಾರೆ, ನೀನೊಂದು ನಂದಾದೀಪ ಸದಾ ಬೆಳಗ್ತಾ ಇರು ಇದೇ ರೀತಿ. ಹೌದು. ಮತ್ತೆ ನನಗನ್ಸತ್ತೆ ನೀವು ನಿಜಕ್ಕೂ ನಿಮ್ಮ ತಾಯಿಯವ್ರಿಗೋಸ್ಕರ ಹೆಸರನ್ನ ಬೆಳಗ್ಸಿದ್ರಿ. ಆದ್ರೆ ಹೆಸರು ಬೆಳಗೋದ್ರ ಜೊತೆಗೆ ನಿಂದನೆ ಕೂಡ ಬರುತ್ತೆ. ಹೌದು. ನೋಡಿ, ಹೆಸರು ಮಾಡಿದಾಗ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಂದಷ್ಟು ಪ್ರಶ್ನೆ ನನ್ನ ಹತ್ರ ಇದೆ. ಹೌದು.